ಈಗ ನಿಮ್ಮ ಡಿಸಿಷನ್ ಕರೆಕ್ಟ್ ಇದೆ ಅಂತ ಅನಿಸ್ತಾ? ಬಿಕಾಸ್ ಪವಿ ಪೂವೆ 3 ವೀಕ್ಸ್ ಇದ್ದರೂ ಈಗ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಟಾಸ್ಕ್ ಆಡಿರೋದ್ರಿಂದ ಆಗಿರ್ಬೋದು, ಬಿಗ್ ಬಾಸ್ ಸೀಸನ್ ಈ ಸರಿ ತುಂಬ TRP ಹೆಚ್ಚಾಗಿರೋದ್ರಿಂದ ಆಗಿರ್ಬೋದು. ಸೊ ಡಿಸಿಷನ್ ಕರೆಕ್ಟ್ ಇದೆ ಅಂತ ಅನಿಸ್ತಿದೆ? ತುಂಬ 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 ಕರೆಕ್ಟ್ ಇದೆ ಅಂತ ಅನಿಸ್ತಿದೆ. ಬಟ್ ಇವಾಗ ಅನಿಸ್ತಿದೆ ನನಗೆ ಮೊದಲೇ ಹೋಗ್ಬೇಕಿತ್ತು ಅಂತ. ಮೊದಲೇ ಹೋಗಿದ್ದಿದ್ರೆ ಎಲ್ಲರ ಜೊತೆ ಬಾಂಡ್ ಆಗಕ್ಕೆ ಟೈಮ್ ಸಿಗ್ತಾ ಇತ್ತು. ಆ್ಯಂಡ್ ಟಾಸ್ಕ್ಗಳು ಆಡಿಕೊಂಡು ಸ್ಟ್ರಾಂಗ್ ಆಗೋಕ್ಕೆ ಒಂದು ಟೈಮ್ ಸಿಗ್ತಾ ಇತ್ತು. ಆ್ಯಂಡ್ ಮೈನ್ ಯಾರು ಟಾರ್ಗೆಟ್ ಮಾಡ್ತಾ ಇರಲಿಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಥರ. ಸೊ ಸ್ಟಾರ್ಟಿಂಗಲ್ಲೇ ಜೊತೆಗೆ ಆಡ್ಕೊಂಡು ಬರ್ಬೋದಾಗಿತ್ತು ಅಂತ ಅನ್ನಿಸ್ತಿದೆ ನನಗೆ. ಈಗ ಗೇಮ್ ವಿಚಾರಕ್ಕೆ ಬರೋದಾದರೆ ಸ್ಪೆಷಲಿ ಪವಿ ಅವರು ಹೆಚ್ಚಾಗಿ ವಿನಯ್ ಟೀಮ್ ಜೊತೆ ಗುರುತಿಸ್ಕೊಂಡ್ರು. ಆದರೆ ಹೊರಗಡೆ ಟಾಕ್ ಏನಿದೆ ಅಂತಂದರೆ ವಿನಯ್ ಟೀಮ್ ಜೊತೆ ಗುರುತಿಸ್ಕೊಂಡವರು ಒಬ್ಬೊಬ್ಬರಾಗೆ ಆಚೆ ಬರ್ತಿದ್ದಾರೆ ಅಂತ. ಅದು ನಿಮ್ಮ ವಿಷಯದಲ್ಲೂ ಕೂಡ ನಿಜ ಆಗಿದೆ. ಏನು ಹೇಳ್ತೀರಿ? ವಿನಯ್ ಟೀಮ್ ಜೊತೆ ಗುರುತಿಸ್ಕೊಂಡ್ರೆ ಆಚೆ ಬರ್ತಾರಾ? ನಿಮಗೂ ಅದೇ ಕರೆಕ್ಟ್ ಅಂತ ಏನಾದರೂ ಈಗ ಅನ್ನಿಸ್ತಿದೆಯಾ? ಅದರ್ವೈಸ್ ಇಲ್ಲ ಅವ್ರ ಟೀಮ್ ಕರೆಕ್ಟಾಗೇ ಇದೆ, ಬೈ ಬ್ಯಾಡ್ ಲಕ್ ನಾನು ಆಚೆ ಬಂದಿದ್ದೀನಿ ಅಂತ ಅನ್ನಿಸ್ತಿದೆ? ಡೆಫಿನೆಟ್ಲಿ ವಿನಯ್ ಟೀಮ್ ಅಂತ ಏನೂ ಇಲ್ಲ. ಎಲ್ಲರೂ ಅಲ್ಲಿ ಟೀಮ್ ಅಂತ ಮಾಡಿದಾಗ ಟೀಮ್ ಆಗ್ತಾರೆ. ಅದು ಬಿಟ್ಟರೆ ಕಂಫರ್ಟ್ ಝೋನ್ ಅಂತ ಒಂದಿರುತ್ತೆ, ಫ್ರೆಂಡ್ಶಿಪ್ ಅಂತ, ಅದು ಡಿಫ್ರೆಂಟು. ಸೊ ಅದೆರಡರ ಮಧ್ಯ ಅದೊಂದು ಡಿಫ್ರೆನ್ಸ್ ಇದೆ, ಫ್ರೆಂಡ್ಶಿಪ್ಪು ಮತ್ತು ಟೀಮ್ ಅಂತ ಬಂದಾಗ. ಆಡ್ಬೇಕಾದ್ರೆ ಎಲ್ಲ ಚೆನ್ನಾಗೇ ಆಡ್ತೀವಿ. ಆ್ಯಂಡ್ ಲಾಸ್ಟ್ ವೀಕ್ ಸ್ನೇಹಿತ ಅವ್ರು ಹೋಗಿದ್ದು ಅವ್ರು ಮಾಡಿದ್ದು ಕ್ಯಾಪ್ಟನ್ಸಿ ಇದರಿಂದ. ಆ್ಯಂಡ್ ಈ ವೀಕ್ ನಾನು ಹೋಗಿದ್ದು ಡೆಫಿನೆಟ್ಲಿ ನಾನು ಈ ವೀಕ್ ಟಾಸ್ಕ್ ಮಾಡಿಲ್ಲ ಕರೆಕ್ಟಾಗಿ. ಸೊ ಅದು ನನ್ನ ಮೇಲೆ ಹೋಗುತ್ತೆ, ಅದು ವಿನಯ್ ಅವ್ರ ಮೇಲೆ ಖಂಡಿತ ಹೋಗಲ್ಲ ಅದು.